ಎಲ್ಲರಿಗೂ ಇಲ್ಲಿ ನೋಡಿ, ಇದು 8 ಫ್ರೇಮ್ ಬಾಕ್ಸು. ಇದು ಸೂಪರ್ ಇಳಿಸಿಲ್ಲ. ಇಲ್ಲಿ ನೋಡಿ, ಇದು ಎರಡೂ ಕೂಡ ಸೂಪರ್ ಇಳಿಸಿಲ್ಲ. ಹನಿ ಇದೆಯಾ ಅಂತ ನೋಡೋಣ. ಇಲ್ಲ, ಪೂರ್ತಿ ಡ್ರೈ ಆಗಿದೆ ನೋಡಿ. ಇದರಲ್ಲಿರೋ ತುಪ್ಪನೆಲ್ಲ ಕುಡಿದು ಸ್ವಲ್ಪ ಇದೆ, ಚೂರಿದೆ. ಇದೆಲ್ಲ ಲೆಕ್ಕಕ್ಕೆ ಬರೋಲ್ಲ. ಇವತ್ತು ಈ ಥರ ಸೂಪರ್ ಇಟ್ಟಿರೋ ಕಾಲೋನಿಗೆ ಹೆಂಗೆ ಫೀಡಿಂಗ್ ಕೊಡೋದು ಅಂತ ಹೇಳ್ತೀನಿ. ಇದನ್ನು ನೋಡೋಣ. ಇದು ಕೂಡ ಅದೇ ಥರ ಕಾಣಿಸ್ತಿದೆ. ಕೆಳಗಡೆ ಜಾಯಿಂಟ್ ಆಗಿದೆ. ಮಳೆ ಕೂಡ ಕಡಿಮೆ ಇದೆ. ಇಲ್ಲ ನೋಡಿ, ಇದು ಕೂಡ ಡ್ರೈ ಆಗಿದೆ. ಡ್ರೈ ಆಗಿದ್ದರೆ ಓಕೆ. ಡ್ರೈ ಆಗಿಲ್ಲ ಅಂದರೆ ಸ್ವಲ್ಪ ದಿನ ಬಿಡಿ. ಇಲ್ಲ ಅಂದರೆ ಬೆಸ್ಟ್ ಮೆಥಡ್ ಅಂದರೆ ಇದನ್ನು, ಈ ಫ್ರೇಮನ್ನು ಕೆತ್ತಿಬಿಡಿ ಸೈಡಿಗೆ. ಸೀಲ್ ಓಪನ್ ಮಾಡಿ 1, 2, 3 6 ಫ್ರೇಮ್ ಇದೆಯಲ್ಲ, 3 ಫ್ರೇಮನ್ನು ಸೀಲ್ 2 ಕಡೆ ಓಪನ್ ಮಾಡಿ ಬಿಡಿ, ಆಯಿತಾ. ಇನ್ನೊಮ್ಮೆ ಬಂದಾಗ ಇನ್ನೊಂದು ಸೈಡ್ ಓಪನ್ ಮಾಡಿಬಿಡಿ. ಅವಾಗ ಏನು ಮಾಡುತ್ತೆ, ಅದು ಕೆಳಗಡೆ ಸೋರುತ್ತಲ್ಲ, ಬಿದ್ದಾಗ ಕುಡಿದು ಖಾಲಿ ಮಾಡುತ್ತೆ. ಅದೇ ಏನಾದರೂ ಈ ಥರ ಕ್ಯಾಪಲ್ಲಿ ಕಟ್ಟಿದರೆ, ಒಂದು ನಿಮಿಷ, ಇದರಲ್ಲಿ ಸ್ವಲ್ಪ ಅಷ್ಟೇ ಕಟ್ಟಿದೆ. ಕೆಲವೊಂದರಲ್ಲಿ ತುಂಬ ಕ್ಯಾಪಲ್ಲಿ ಕಟ್ಟಿರುತ್ತೆ. ನೀವು ಫೀಡಿಂಗ್ ಕೊಟ್ಬಿಟ್ರೆ ಆ ಕ್ಯಾಪಲ್ಲಿ ಕಟ್ಟಿದ್ದು ಕೂಡ ಅದು ಕುಡಿದು ಬಿಡುತ್ತೆ. ನೀವು ಅದನ್ನು ತೆಗಿಬೇಕು ಅನ್ನೋದೇನು ಕೆಲಸ ಇಲ್ಲ. ಬಟ್ ಈ ಥರ ಇದ್ದಾಗ ಮಾತ್ರ ನೀವು ನೋಡಿ, ತುಂಬ ಮಳೆ ಇದ್ದರೆ ಇದರಲ್ಲಿರೋದು ಕುಡಿಯುತ್ತೆ. ಈ ವರ್ಷ ಮಳೆ ಕಡಿಮೆ ಇದೆ, ಆದರೂ ಕೂಡ ಇದ್ರ ಖಾಲಿ ಮಾಡಿದೆ. ತುಪ್ಪ ಲಾಸ್ಟ್ ಟೈಮ್ ತೆಗೆದಾಗ ಏನು ಜಾಸ್ತಿ ತುಂಬಿಸಿಲ್ಲ ಅನಿಸುತ್ತೆ ಮೇ ಬಿ. ಸೊ ಈ ಥರದ್ದು ನೋಡಿ, ಸ್ವಲ್ಪ ಗಾಳಿ ಮತ್ತು ಮೋಡ ಇರೋದ್ರಿಂದ ಚುಚ್ಚೋ ಸ್ವಲ್ಪ ಜಾಸ್ತಿ ನೋಡಿ. ಸೊ 4 ಆ ಥರ ಇದೆ ನೋಡಿ. ಇದರಲ್ಲೂ ಕೂಡ 6 ಫ್ರೇಮ್ ಇದೆ. ಅದೇ ಥರ ಸೀಲ್ ಓಪನ್ ಮಾಡಿ ಬಿಡಿ, ಅದು ಕುಡಿಯುತ್ತೆ. ಆಮೇಲೆ ಫೀಡಿಂಗ್ ಕೊಡಿ, ಆಯಿತಾ. ಈಗ ಕೆಲವೊಂದು ಏರಿಯಾದಲ್ಲಿ ತುಂಬ ಹನಿ ಸಿಕ್ಕಿರುತ್ತೆ, ತುಂಬ ಇರುತ್ತೆ, ಕುಡ್ದಿರಲ್ಲ. ಅದಕ್ಕಾಗಿ ಆ ಥರ. ಇದೆಲ್ಲ ಆಲ್ರೆಡಿ ಕುಡ್ದಿದೆ, ಹಂಗೆ ನಾವು ಡೈರೆಕ್ಟಾಗಿ ಫೀಡಿಂಗ್ ಕೊಡ್ಬೋದು. ಇಲ್ಲಿ ನೋಡಿ, ಫೀಡಿಂಗ್ ಕೊಡಲಿಕ್ಕೆ ಇಲ್ಲಿ ನೋಡಿ, ಫೀಡಿಂಗ್ ಕೊಡಲಿಕ್ಕೆ ನಾನು ಈ ಥರ ಟ್ರೇನ್ ಬಳಸ್ತೀನಿ. ಇದು ಗೋಬಿ ಮಂಚೂರಿಯೆಲ್ಲ ಪ್ಯಾಕ್ ಮಾಡ್ತಾರಲ್ಲ, ಆ ಥರದ್ದೊಂದು ಟ್ರೇ. ಹೋಟ್ಲಲ್ಲೆಲ್ಲ ಪ್ಯಾಕಿಂಗ್ ಅಂತ ಯೂಸ್ ಮಾಡ್ತಾರೆ. ಇದು 100ದ್ದು ಒಂದು ಸೆಟ್ ಬರುತ್ತೆ, 800 ರೂಪಾಯಿ ಬೀಳುತ್ತೆ. ಸ್ವಲ್ಪ ಕಾಸ್ಟ್ಲಿ, ಆದರೆ ಏನು ಅಂದರೆ ಈ ಥರ ಸೂಪರ್ ಹಿಡ್ದೇ ನಾವು ಫೀಡಿಂಗನ್ನು ಕೊಡ್ಬೋದು. ಬರೀ ಕ್ಯಾಪಲ್ಲಿ ಒಳಗಡೆ ನೀಟಾಗಿ ಫಿಕ್ಸ್ ಆಗುತ್ತೆ ಇದು ಹೈಟ್. ಇದರಲ್ಲೂ ಕೂಡ 2 ಟೈಪ್ ಬರುತ್ತೆ. ಇದು ನೋಡಿ, ಇದು ಮೇ ಬಿ 400 ml ಹಿಡಿಯುತ್ತಾ ಅಂತ. ಒಂದು ನಿಮಿಷ ಬರೆದಿದೆಯೇನಾದರೂ, ಇಲ್ಲ ಎಷ್ಟು, 500 ml ನೋಡಿ. 500 ml ಟಿಫಿನ್ ಬಾಕ್ಸ್ ಅಂತ ಕೆಳಗಡೆ ಬರೆದಿದೆ. ಇದೆಷ್ಟು ml ನೋಡೋಣ. ಇದು ಸ್ವಲ್ಪ ದೊಡ್ಡದು. ಇದು ನೋಡಿ, ಇದು 650 ml. ಸ್ವಲ್ಪ ಹೈಟ್ ಜಾಸ್ತಿ ಇದೆ. ನೆಲಕ್ಕಿಟ್ರೆ ನೆಲನೇ ಸ್ಟ್ರೇಟ್ ಇಲ್ಲ, ಹಂಗಾಗಿ ಗೊತ್ತಾಗ್ತಾಯಿಲ್ಲ. ಇಲ್ಲ ನಿಮಗೆ ನಾರ್ಮಲಾಗಿ ನೋಡಿದ್ರೆ ನೋಡಿ, ಸ್ವಲ್ಪ ದಪ್ಪ ಇದೆ. ಇದೇನಾಗುತ್ತೆ, ಇದು ನಮ್ಮದೆಲ್ಲ 8 ಫ್ರೇಮ್ ಬಾಕ್ಸ್ 6 ಬಾಕ್ಸ್ ನೋಡಿ, ಈ ಥರ ಇಟ್ಟಾಗ ಇಷ್ಟು ಗ್ಯಾಪ್ ಇದೆ. ಸೊ ಹಂಗಾಗಿ ನಾವು ಸೂಪರ್ ಇಡೋದು ಬೇಕಾಗಲ್ಲ ಈ ಥರ ಟ್ರೇದಲ್ಲಿ. ಇದನ್ನು ನೋಡೋಣ. ಇದನ್ನಿಟ್ಟರೆ ನೀವು ಇಷ್ಟೇ ಗ್ಯಾಪ್ ಇರೋದು. ಇಷ್ಟು ಗ್ಯಾಪ್ ಇದ್ದರೆ ಆಗಲ್ಲ. ಏನಕ್ಕೆ ಅಂದರೆ ಈ ಥರ ಹೈಟ್ ವೇರಿಯೇಷನ್ ಇರುತ್ತೆ. ಈ ಮೇಲ್ಗಡೆ ಎಲ್ಲ ಫ್ರೇಮ್ಗಳ ಮೇಲೆ ಸ್ವಲ್ಪ ಕಟ್ಟಿರುತ್ತೆ. ಹೈಟ್ ವೇರಿಯೇಷನ್ ಇದ್ದಾಗ ಅದು ಇಲ್ಲಿ ತನಕ ಬಂದುಬಿಡುತ್ತೆ. ಇಷ್ಟು ಗ್ಯಾಪ್, ಒಂದು 2-3 mm ಇದೆ. ಈ ಥರ ಇದ್ರೆ ಆಗಲ್ಲ. ಇದನ್ನು ಮಾಡಬೇಕು ಅಂದರೆ ನೀವು ಸೂಪರ್ ಇಟ್ಟೇ ಕೊಡಬೇಕಾಗುತ್ತೆ. ಇದು ನೋಡಿ, ಇಷ್ಟೇ ಗ್ಯಾಪ್ ಇರೋದು. ಬಟ್ ಇದನ್ನಾದರೆ 500 ml, ಒಂದು 400 to 450 ml ನೀಟಾಗಿ ಹಿಡಿಯುತ್ತೆ. ಇದನ್ನೇ ಬೇಕಾದ್ರೆ 2 ಕೊಡ್ಬೋದು. ನಾನು ಆಲ್ಮೋಸ್ಟ್ ಇದೆಲ್ಲ ಹೆಂಗೆ, ಇದು ನಾನು ಬೈ ಮಾಡಿದ್ದಲ್ಲ, ಇದನ್ನು ಪರ್ಚೇಸ್ ಮಾಡಿದ್ದು. ಇದು ನಾನು ಮಸಾಲ ಇವರಿಗೆ ಕೊಟ್ಟಿದ್ದು, ನನಗೆ ಇನ್ನೊಬ್ಬರು. ಅವ್ರು ಸ್ವಲ್ಪ ಆನ್ಲೈನ್ ಆರ್ಡ್ರ್ ಹಾಕೋದು ಜಾಸ್ತಿ. ನಮ್ಮ ಮನೆಯವರು ಆಫೀಸೆಲ್ಲ ಅವಾಗವಾಗ ಹಾಕ್ತಾಯಿರ್ತಾರೆ. ಅವಾಗ ಅದನ್ನೆಲ್ಲ ತಗೊಬರ್ತಾರೆ. ಈ ಥರ ನನಗೆ ಫೀಡಿಂಗ್ ಕೊಡ್ಲಿಕ್ಕೆ ಬೇಕು ಟ್ರೇ ಅಂತ. ಇದು ಅದರದ್ದು. ಇದು ನಾನು ಪರ್ಚೇಸ್ ಮಾಡಿರೋದು. ನಾನು ಒಳಗಡೆ ತೆಂಗಿನ ನಾರು ಹಾಕಲ್ಲ. ಈ ಥರ ಒಣಗಿದ ಕಡ್ಡಿಗಳು ಮತ್ತು ಅದ್ರ 1-2 ಎಲೆ ಹಾಕ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಥರ ಕಡ್ಡಿಗಳು ಬೆಸ್ಟು. ಇಲ್ಲಿ ನೋಡಿ, ಈ ಥರದ್ದು. ಏನಕ್ಕೆ ಅಂತ ಹೇಳ್ತೀನಿ, ಇದು ನೋಡಿ, ತುಳಸಿ ಗಿಡನ ಅಂತ ಈ ಥರ ಚಿಕ್ಕದಿರುತ್ತಲ್ಲ, ಇದು ಬೆಸ್ಟ್ ಆಗುತ್ತೆ. ಒಣಗಿದ್ದಾದರೆ ತೇಲ್ತಾ ಕೂಡ ಇರುತ್ತೆ ನೋಡಿ. ಈ ಥರದ್ದು ಬೆಸ್ಟು. ನೀವು ಎಲೆ ಹಾಕೋದು ಕೂಡ ಬೇಕಾಗಲ್ಲ. ಒಂದು 5-6 ಪೀಸ್ ಈ ಥರ ಹಾಕಿದ್ರೆ ಅದು ಆರಾಮಾಗಿ ಕುತ್ಕೊಂಡು ಕುಡಿಯುತ್ತೆ. ನಾವು ಒಣಗಿದ ಕಡ್ಡಿಗಳನ್ನ ಹಾಕ್ತೀನಿ, ತೇಲ್ತಾ ಇರುತ್ತೆ. ತೆಂಗಿನ ನಾರು ಹಾಕಿದ್ರೆ 1-2 ಫೀಡಿಂಗ್ ಆದಮೇಲೆ ಅದೊಂಥರ ಒದ್ದೆಯಾಗಿ ಪ್ರೆಸ್ ಆಗಿಬಿಟ್ಟು ಕೆಳಗಡೆ ಕುತ್ಕೊಬಿಡುತ್ತೆ. ನೀವು ಪ್ರತಿ ಮೇಲ್ಗಡೆ ಎಳೆದು ಹಾಕಬೇಕು, ಮತ್ತು ಕೆಳಗಡೆ ಹೋಗ್ತಾ ಇರುತ್ತೆ. ಹುಳುಗಳು ಬಿದ್ದು ಸಾಯೋ ಸಾಧ್ಯತೆ ಜಾಸ್ತಿ. ಇದರಲ್ಲಿ ಆ ಥರ ಆಗೋಲ್ಲ. ಮೇಲಿಂದ ಕೆಳತಕ್ಕೂ ಒಂದೇ ಟೈಪಲ್ಲಿರುತ್ತೆ ಇದು. ಹಾಗಾಗಿ ಇದು ಬೆಸ್ಟ್.
ತೆಂಗಿನ ನಾರು ಆದರೆ ನೀವು ತೆಂಗಿನ ನಾರು ಹಾಕ್ತೀರ ಅಂದರೆ ಇದ್ರ ಮೇಲ್ಗಡೆ ಬೇಕಾದ್ರೆ ತೆಂಗಿನ ನಾರು ಹಾಕಿ, ಆವಾಗ ತೆಂಗಿನ ನಾರು ಕೆಳಗಡೆ ಹೋಗಿ ಕೂತ್ಕೊಳ್ಳಲ್ಲ. ಇದು ನೀವು ಫೀಡಿಂಗ್ ಹಾಕಿದಾಗ ತೇಲುತ್ತೆ. ತೋರಿಸ್ತೀನಿ ಒಮ್ಮೆ. ನನ್ನ ಹತ್ರ ಟ್ರೇ ಶಾರ್ಟೇಜ್ ಇದೆ, 2 ಫೀಡಿಂಗ್ ಕೊಡಲಿಕ್ಕೆ, 2 ಟ್ರೇ ಇಡಲಿಕ್ಕೆ. ಅದಕ್ಕೆ ಹೈಟ್ ಇರೋದ್ರ ಇಡ್ತೀನಿ. ಏನಕ್ಕೆಂದರೆ ಅದ್ರ ಸೂಪರ್ ಇದೆ, ಇದ್ರ ಸೂಪರ್ ಇಲ್ಲ ನೋಡಿ. ಇದು ಈ ಥರ ಎಲ್ಲ ಇದ್ದರೆ ನೀವು ಮೊದಲೇ ಹೈಟ್ ಇರೋದನ್ನು ಕೆತ್ಕೊಬಿಡ್ಬೇಕು, ಎಲ್ಲ ತೆಗೆದು ಬಿಡಬೇಕು. ಇದನ್ನು ತೆಗೆದು ನೀವು ಇಲ್ಲಿ ಹಾಕಿದ್ರೂ ಆಯಿತು, ಅದನ್ನು ಜಾಯಿಂಟ್ ಮಾಡಿಡುತ್ತೆ ನೋಡಿ. ಈ ಥರ ಇಟ್ಟಾಗ ಸ್ವಲ್ಪ ಈ ಥರ ಹೈಟ್ ಬರುತ್ತೆ. ಈ ಥರ ಹೈಟ್ ಬಂದಾಗ ಏನಾಗುತ್ತೆ, ಈ ಟ್ರೇ ಇಲ್ಲಿ ಎಡ್ಜಿಗೆ ಬಂದುಬಿಡುತ್ತೆ. ಸೊ ಅದಕ್ಕೆ ಆ ಟ್ರೇ ಆಗಲ್ಲ. ಈ ಥರ 1 ಟ್ರೇ 2 ಟ್ರೇ ಹಿಡಿಯಲ್ಲ, ಅಡ್ಡ ಇಡ್ತೀನಿ ನಾನು. ಆಲ್ಮೋಸ್ಟ್ 400 - 450 ml ಹಿಡಿಯುತ್ತೆ. ನಾನು ಇಲ್ಲಿ 10 ಡೇಸ್ಗೊಮ್ಮೆ ಬರ್ತೀನಿ ನೋಡಿ. ಈ ಥರ ನೀಟಾಗಿ ತೇಲ್ತಾ ಇರುತ್ತೆ. ಒಣಗಿದ್ದು ಹಾಕಿದ್ರೆ ಕೆಳಗಡೆ ಕುತ್ಕೊಳ್ಬಾರ್ದು, ಈ ಥರ ಇರಬೇಕು. ಆಮೇಲೆ ಬೇಗ ಕುಡಿಬೇಕು ಅಂದರೆ 1-2 ಡ್ರಾಪ್ ಹಿಂಗೆ ಚೆಲ್ಲಬೇಕು, ಸ್ಮೆಲ್ಲಿಗೆ ಬಂದು ಕುಡಿತೇವೆ. ನೀವು ಫಸ್ಟು ಒಮ್ಮೆ ಕೆಲವೊಂದು ಟೈಮ್ ಕುಡಿಯೋದು ಕಡಿಮೆ. ಅದಕ್ಕೆ ನಾವೇನು ಮಾಡಿದ್ವಿ ನೋಡಿ, ಇದು ಸಕ್ಕರೆದು ಕಲರ್ ಚೇಂಜ್ ಇದೆ. ಇದಕ್ಕೆ ಒಂದು 4 ಚಮಚ ಇದನ್ನು ಹಾಕಿದ್ದೀನಿ. ಅಂದರೆ ಒಂದೇ ಬಾಟ್ಲಿಗಲ್ಲ, 10 ಲೀಟ್ರ್ ಮಾಡಿದ್ದೀನಿ. 10 ಲೀಟ್ರಿಗೆ ಒಂದು 5 ಚಮಚ ಜೇನುತುಪ್ಪ ಹಾಕಿದ್ದೀನಿ, ಪರಿಮಳಕ್ಕೆ ಬಂದು ಬೇಗ ಕುಡಿಲಿ ಅಂತ. ಮತ್ತು ನೀವು ಅದೇ ಸೂಪರ್ ಹನಿ ಇದ್ದಾಗ ಈ ಥರ ಮಾಡಬೇಕು. ತೆಗೆದು ಫಸ್ಟ್ ಫೀಡಿಂಗ್ಗೆ ಇದನ್ನು ಕೆತ್ತಿಬಿಟ್ಟು ಬಿಡಿ. 1 ವಾರ ಬಿಟ್ಟು ಇದು 3 ಕೆತ್ತಿ, ಇಲ್ಲ 1 ಬಿಟ್ಟು 1 ಕೆತ್ತಿದ್ರೂ ಓಕೆ, ಕುಡಿದಿರುತ್ತೆ. ಅದಾದಮೇಲೆ ಫೀಡಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫೀಡಿಂಗ್ ಹೆಂಗೆ ಕೊಡಬೇಕು, ಏನೋ ಕೊಡಬೇಕು, ಯಾವ ಥರ ಕೊಟ್ಟರೆ ಬೆಸ್ಟ್ ಅನ್ನೋದನ್ನು ಹೇಳ್ತೀನಿ.